ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟ್ನಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯ ಹೆಸರನ್ನು ಬದಲಾಯಿಸಿ ಅದಕ್ಕೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನು ಇಡುವುದಕ್ಕೆ ಮುಂದಾಗಿದ್ದಾರೆ. ನನಗೆ ಇಲ್ಲಿ ಇರುವುದು ಒಂದೇ ಪ್ರಶ್ನೆ, ಯಾಕೆ ನಮ್ಮ ಕರ್ನಾಟಕದಲ್ಲಿ ಯಾರು ಅಂತ ಗಣ್ಯ ವ್ಯಕ್ತಿಗಳಿಲ್ವಾ, ಸಾಹಿತಿಗಳಿಲ್ವಾ, ಫಿಲ್ಮ್ ಆಕ್ಟರ್ಸ್ಗಳಿಲ್ವಾ, ನೋಬೆಲ್ ಪ್ರೈಸ್ ಪಡೆದವರು ಕೂಡ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾರೆ. ಅವರ ಹೆಸರು ಯಾವುದನ್ನಾದರೂ ಇಂಥ ಯೂನಿವರ್ಸಿಟಿಗೆ ಇಡ್ಬೋದಾಗಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಹಳ ದೊಡ್ಡ ಗಣ್ಯ ವ್ಯಕ್ತಿ, ಅವ್ರ ಮೇಲೆ ದೂಸರಾ ಮಾತಿಲ್ಲ. ಅವರು ನಮ್ಮ ಎಕನಾಮಿಕ್ ರಿಫಾರ್ಮ್ಸ್ಗೆ ಬಹಳಷ್ಟು ಸಹಾಯ ಮಾಡಿದ್ರು. ಹಾಗೆ ಮನ್ರೇಗಾ ಅನ್ನುವ ಸ್ಕೀಮ್ ಕೂಡ ಮುಂದೆ ತಂದಿದ್ರು. ಅದರಿಂದ ಸಿಕ್ಕಾಪಟ್ಟೆ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿತ್ತು. ಬಟ್ ಆದರೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರ ಹೆಸರನ್ನು ಇಡಬೇಕಾಗಿತ್ತು ಅಂತ ನಂದು ಒಂದು ಅಭಿಪ್ರಾಯ. ಈ ಒಂದು ಬಜೆಟಿನಲ್ಲಿ ಸುಮಾರು 150 ಕೋಟಿ ಖರ್ಚು ಮಾಡಿ ವಿಟಿಯುನ ಕೂಡ ಚಿಂತಾಮಣಿಯಲ್ಲಿ ತರಕ್ಕೆ ಮುಂದಾಗಿದ್ದಾರೆ. ಅಂಡ್ ಸುಮಾರು 2500 ಕೋಟಿಯನ್ನ ವರ್ಲ್ಡ್ ಬ್ಯಾಂಕ್ ಸಹಾಯವನ್ನು ಪಡೆದು ನಮ್ಮ ಸ್ಟೇಟ್ ಅಲ್ಲಿರುವಂತಹ ಫಸ್ಟ್ ಗ್ರೇಡ್ ಕಾಲೇಜ್ನ ಡೆವಲಪ್ ಮಾಡೋಕ್ಕೆ ಕೂಡ ಮುಂದಾಗಿದ್ದಾರೆ. ಇದೆಲ್ಲ ತುಂಬಾ ಒಳ್ಳೆ ಇನಿಷಿಯೇಟಿವ್ ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ. ಬಟ್ ಆದರೂ ಯೂನಿವರ್ಸಿಟಿ ಹೆಸರು ಬದಲಾಯಿಸಿ ನಮ್ಮ ಕರ್ನಾಟಕದಲ್ಲಿರುವಂತಹ ಯಾವ್ದಾದ್ರು ಗಣ್ಯ ವ್ಯಕ್ತಿಯ ಹೆಸರನ್ನು ಇಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಇನ್ನು ಮುಂದೆ ಬರುವ ಯೂನಿವರ್ಸಿಟಿಗಳ ಹೆಸರು ಕೂಡ ನಾವು ಚೇಂಜ್ ಮಾಡ್ತೀವಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರಲ್ಲೇ ಇಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಸ್ವಲ್ಪ ಓವರ್ ಆಯಿತು ಅಂತ ನನ್ನ ಮಟ್ಟಿಗೆ ಅನ್ಸುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರ ಹೆಸರು ರಾರಾಜಿಸಬೇಕು. ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಈ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.